ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹಳೆ ವಿಡಿಯೋದಲ್ಲಿ OnePlus ಕತೆ ಬಗ್ಗೆ ಹೇಳಿದ್ದೆ. ಅದು ಯಾವ ರೀತಿ ಇತ್ತು ಮತ್ತು ಯಾವ ರೀತಿ ಅದು ಅಂತ್ಯ ಕಾಣ್ತಿದೆ ಅಂತ ಹೇಳಿದ್ದೆ. ಅದೇ ರೀತಿ ಈ Xiaomi ಕಂಪ್ನಿ, ಈ ರೆಡ್ಮಿ ಕಂಪ್ನಿ ಇವತ್ತು ಯಾವ ಸ್ಥಿತಿನಲ್ಲಿದೆ ಅಂತ ಈ ವಿಡಿಯೋದಲ್ಲಿ ನಾನು ಮಾತಾಡ್ತಿದ್ದೀನಿ. ಈ Xiaomi ಅಥವಾ ರೆಡ್ಮಿ ಎರಡು ಕಂಪ್ನಿಗಳು ಕೂಡ ಒಂದೇ. ಅದಾದಮೇಲೆ ಇವರು ಭಾರತದಲ್ಲಿ ಹೆಂಗೆ ಬೆಳೆದ್ರು ಅಂತಂದರೆ ಅತಿ ವೇಗವಾಗಿ ಬೆಳೆದ್ರು. ಆವಾಗ ನಾನಾ ರೀತಿ ಕಂಪ್ನಿಗಳಿದ್ವು. HTC ಅಂತೆ, ಆಮೇಲೆ ಸ್ಯಾಮ್ಸಂಗ್ ಅಂತೆ, ಆ್ಯಪಲ್ ಅಂತೆ, ಆಮೇಲೆ ಇನ್ನೂ ಯಾವ್ಯಾವೋ ಕಂಪ್ನಿಗಳೆಲ್ಲ ಇದ್ವು. ಆವಾಗ ಇವ್ರು ಏನು ಮಾಡಿದ್ರು ಅಂದರೆ ಈ Xiaomi, ಈ ರೆಡ್ಮಿ ಕಂಪ್ನಿಯವರು ಕಮ್ಮಿ ಬಜೆಟ್ನಲ್ಲಿ ಒಳ್ಳೆ ಪ್ರೊಸೆಸರು, ಒಳ್ಳೆ ಸ್ಪೆಸಿಫಿಕೇಷನ್ ಇರೋವಂಥ ಫೋನ್ಗಳನ್ನ ಬಿಡೋಕ್ಕೆ ಸ್ಟಾರ್ಟ್ ಆದರು. ಆಮೇಲೆ ತುಂಬ ನಂಬಿಕೆನ ಆದಷ್ಟು ಜಲ್ದಿ ಇವಳು ಗಳಿಸ್ಕೊಂಬಿಟ್ರು. ಜನಗಳು ಕೂಡ ಇವ್ರ ಕಂಪ್ನಿಯಿಂದ ಏನೇ ಬಂದ್ರೂ ಚೆನ್ನಾಗಿರುತ್ತೆ ಅಂತ ಹೇಳಿ ನಂಬ್ಕೊಂಡು ತಗೊಳ್ಳೋಕೆ ಸ್ಟಾರ್ಟ್ ಆಗಿಬಿಟ್ರು. ಎಲ್ಲ ಕಂಪ್ನಿಗಳು ಮೊಬೈಲು ಸ್ವಲ್ಪ ಇವಾಗ 20,000 ರೂಪಾಯಿ ಇದ್ದರೆ ಇವರೊಂದು 12-15 ಸಾವಿರ ರೂಪಾಯಲ್ಲಿ ಒಳ್ಳೆ ಮೊಬೈಲ್ಗಳನ್ನ ಬಿಡೋಕ್ಕೆ ಸ್ಟಾರ್ಟ್ ಆಗಿದ್ದರು. ಆಮೇಲೆ ಜನಗಳು ಇವ್ರನ್ನ ನಂಬ್ಕೊಂಡು ತಗೊಳ್ತಾನಿದ್ರು. ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಡ್ತು ಅಂತಂದರೆ ಇವೆರಡು ಕಂಪ್ನಿಗಳು, ಈ Xiaomi ಆಗಲಿ, ಈ ರೆಡ್ಮಿ ಆಗಲಿ, ಇತ್ತೀಚಿನ ದಿನಗಳಲ್ಲಿ OS ಅಪ್ಡೇಟ್ ಜಾಸ್ತಿ ಸಿಗೋದಿಲ್ಲ. ಮತ್ತು ಆಮೇಲೆ ಆಫ್ಲೈನ್ ಸ್ಟೋರಲ್ಲಿ ಕೂಡ ಜಾಸ್ತಿ ಅವೈಲಬಿಲಿಟಿ ಇಲ್ಲ, ಎಲ್ಲೋ ಒಂದೊಂದು ಕಡೆ ಅವೈಲಬಿಲಿಟಿ ಇರುತ್ತೆ. ಮತ್ತು ಅದಾದಮೇಲೆ ಇವ್ರದ್ದು ಮೊಬೈಲ್ ಕೂಡ ಸ್ವಲ್ಪ ಲಾಂಚ್ ಆಗೋದು ಕೂಡ ಕಮ್ಮಿ ಆಗಿದೆ. ಮತ್ತು ಅದಾದಮೇಲೆ ಇವ್ರದ್ದು ಚೈನಾದಲ್ಲೇ ಜಾಸ್ತಿ ಇವ್ರದ್ದು ಅವಳಿ ಇದೆ. ಮತ್ತು ಆಮೇಲೆ ಭಾರತದಲ್ಲಿ ಲಾಂಚ್ ಮಾಡೋದು ಕೂಡ ಸ್ವಲ್ಪ ಕಮ್ಮಿ ಆಗಿದೆ. ಅದಾದಮೇಲೆ ಈ ಬ್ರ್ಯಾಂಡ್ ಹೆಂಗಾಗ್ಬಿಟ್ಟಿದೆ ಅಂದರೆ ಇವ್ರ ಮೇಲೆ ದುಡ್ಡು ಹಾಕೋದು ಸ್ವಲ್ಪ ಕಮ್ಮಿ. ಇವ್ರದ್ರಲ್ಲಿ ಒಳ್ಳೊಳ್ಳೆ ಫ್ಲ್ಯಾಗ್ಶಿಪ್ ಮೊಬೈಲ್ಗಳಿದ್ದಾವೆ. ಆದರೆ ಈ ಕಂಪ್ನಿ ಮೇಲೆ ನಾವು ಹೂಡಿಕೆ ಮಾಡಿದ್ರೆ ನಮ್ಮ ಹಣ ಸೇಫ್ ಇದೆಯಾ, ಅದು ವರ್ತಿದೆಯಾ ಅಂತ ಎಲ್ಲ ಯೋಚನೆ ಮಾಡ್ತಾರೆ. ಈಗ Xiaomi ಕಂಪ್ನಿ, ರೆಡ್ ಕಂಪ್ನಿನಲ್ಲಿ ಯಾವುದೇ ಫ್ಲ್ಯಾಗ್ಶಿಪ್ ಬಂದರೂ ಜನಗಳು ತಗೊಳ್ಳೋದಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಜನ ಏನು ಯೋಚನೆ ಮಾಡ್ತಾರೆ ಅಂದರೆ ಫ್ಲ್ಯಾಗ್ಶಿಪ್ ಮೊಬೈಲೇ ತಗೋಬೋದು, ಬೇರೆ ಸ್ಯಾಮ್ಸಂಗ್ ಆಗಲಿ, ಆ್ಯಪಲ್ ಆಗಲಿ ಅದನ್ನು ತಗೋಬೋದಲ್ಲ, ಇದಕ್ಕೆ ಯಾಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಇದಕ್ಕೆ ಬರ್ತಾರೆ. ಯಾವಾಗಲೇ ಆಗಲಿ ರೆಡ್ಮಿ ಆಗಲಿ, Xiaomi ಆಗಲಿ ಕಮ್ಮಿ ದುಡ್ಡಿನಲ್ಲಿ ಒಳ್ಳೆ ಮೊಬೈಲ್ನ ತಗೊಳ್ಳೋಕ್ಕೆ ನೋಡ್ತಾರೆ. ಹಂಗಾಗಿ ಇವ್ರು ಮೊದಲು ಬಂದಿದ್ದು ಕೂಡ ಇದೇ ಕಾರಣಕ್ಕೇ ಫೇಮಸ್ ಆಗಿದ್ದು, ಕಮ್ಮಿ ದುಡ್ಡಿನಲ್ಲಿ ಒಳ್ಳೆ ಮೊಬೈಲ್ ಕೊಟ್ಟರು ಅಂತ ಜನ ಹಂಗೆ ನಂಬ್ಕೊಂಡಿದ್ರು. ಅದೇ ಬರ್ತಾ 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 ಏನಾಯ್ತು ಅಂದರೆ ಇವ್ರದ್ದು ಅದೇ ಸ್ಪೆಸಿಫಿಕೇಷನ್ಸು ಅಥವಾ ಅದೇ ಹಳೇ ಇದೆ. ಮತ್ತು ಆಮೇಲೆ ಬರೀ ಬಿಟ್ಟಿದ್ದೇ ಮೊಬೈಲ್ ಬಿಡೋದು, ಹಿಂಗಾಗಿ ಮತ್ತು ಆಮೇಲೆ OS ಕೂಡ ಅಷ್ಟು ಇತ್ತೀಚಿನ ದಿನಗಳಲ್ಲಿ ಚೆನ್ನಾಗಿಲ್ದಲೆ Xiaomi, ರೆಡ್ ಕಂಪ್ನಿಗಳು ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಜನಗಳು ತಾಮದೇ ಕಮ್ಮಿ ಆಗಿಬಿಟ್ಟಿದೆ, ಸೇಲ್ಸ್ ಕೂಡ ತುಂಬ ಕಮ್ಮಿ ಆಗಿಬಿಟ್ಟಿದ್ದಾವೆ. ಹಂಗಾಗಿ ಇವೆರಡು ಕಂಪ್ನಿ ಒಂಥರ ಅವನತಿ ಥರನೇ ಆಗೋಗ್ಬಿಟ್ಟಿದೆ. ಇದು ಎಷ್ಟು ದಿನ ಇರ್ತಾವೋ ಇವು ಕೂಡ ಗ್ಯಾರಂಟಿ ಇಲ್ಲ. ಹಂಗಾಗಿ ಈ ಎರಡು ಕಂಪ್ನಿಗಳ ಬಗ್ಗೆ ನಾನು ತಿಳ್ಕೊಂಡಿರೋ ಮಟ್ಟಿಗೆ ನಿಮ್ಗೆ ಹೇಳಿದ್ದೀನಿ. ಮತ್ತು ಆಮೇಲೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗಾರ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ. ಆಮೇಲೆ ಏನಾರು ಹೇಳ್ಬೇಕಂತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನೇನು ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ. ಏನಾರ ಕರೆಕ್ಟಾಗಿ ಏನಾರ ಅನಿಸಿದ್ರೆ ನಾನು ಸರಿ ಮಾಡ್ಕೊತೀನಿ. ಮತ್ತು ಆಮೇಲೆ ಈ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಾಯಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.